ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 3.3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಮೇನ್ ಕ್ವೆಶನ್, ಸೆಕೆಂಡ್ ಸಬ್ ಕ್ವೆಶನ್. ಓಕೆ, ಕ್ವೆಶನ್ ನೋಡೋಣ ಫಸ್ಟು. 5 ವರ್ಷಗಳ ಹಿಂದೆ, ಓಕೆ, 5 years ಬ್ಯಾಕ್ ಅವ್ರ 5 years ಆಗೋ, ನೂರಿ ಒಂದು ಪರ್ಸನ್ ಇದ್ದಾರೆ. ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ಅಂದ್ರೆ 5 ವರ್ಷ ಹಿಂದೆ. ಓಕೆ, 10 ವರ್ಷಗಳ ಬಳಿಕ ಅಂದರೆ 10 ವರ್ಷ ಆದಮೇಲೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು? 5 years ago, Noori was thrice as old as Sonu. Okay. 10 years later, Noori will be twice as old as Sonu. ಅಂದರೆ 2 ಪಟ್ಟು. ಇದು ಟ್ವೈಸ್ ಅಂದರೆ 2 ಪಟ್ಟು. ಥ್ರೈಸ್ ಅಂದರೆ 3 ಪಟ್ಟು. ಓಕೆ, ಥ್ರೈಸ್ ಟ್ವೈಸ್. ಹೌ ಓಲ್ಡ್ ಆರ್ Noori and Sonu? ಓಕೆ, ಸೊ ಹಂಗಂದ್ರೆ ನಾವು ಕ್ವೆಶನ್ ಸ್ಟಾರ್ಟ್. ಲೆಟ್ Noori's ಪ್ರೆಸೆಂಟ್ ಏಜ್, ಇವಾಗಿಂದ ಏಜ್ ತಗೊಳ್ಳೋಣ. ಓಕೆ, ಪ್ರೆಸೆಂಟ್ ಏಜ್ ಅವ್ರು ಕೇಳ್ತಾ ಇರೋದು ಈಗಿನ ವಯಸ್ಸೆಷ್ಟು. ಪ್ರೆಸೆಂಟ್ ಏಜ್ ಬಿ ಎಕ್ಸ್. ಲೆಟ್ ಸೋನೂಸ್ ಪ್ರೆಸೆಂಟ್ ಏಜ್ ವೈ. ಸೊ 5 years ago, 5 ವರ್ಷಗಳ ಹಿಂದೆ, 5 years ago, 5 ವರ್ಷ ಮುಂಚೆ. ಪೈಲ ಇದನ್ನು ಫಾರ್ಮ್ ಮಾಡ್ಕೊಳ್ಳೋಣ. ಇಕ್ವೇಷನ್ ಬೇಕು. ಇಕ್ವೇಷನ್ ಇಲ್ಲದೆ ಸಾಲ್ವ್ ಮಾಡಬೇಕಂದ್ರೆ ಪೈಲ ಇಕ್ವೇಷನ್ ತಗೋಬೇಕು. ಏನು ಹೇಳ್ತಾ ಇದೆ? 5 ವರ್ಷ ಹಿಂದೆ ಅಂದರೆ ನೂರಿದು ಏಜು x-5. ಸೊ ಸೋನು ಅವ್ರದ್ದು ಏಜು y-5. ಯಾಕಂದರೆ ಇಬ್ಬರಿಗೂ 5 ವರ್ಷ ಹಿಂದೆ ಅಂದರೆ ಇಬ್ಬರದು ಏಜಿಂದ ಪ್ರೆಸೆಂಟ್ ಏಜಿಂದ 5 ವರ್ಷ ತೆಗಿಬೇಕು. ಓಕೆ, ಸೊ ನೂರಿದು ಏಜು x-5 ಈಕ್ವಲ್ ಟು ಎಷ್ಟಿದೆ? ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು, 3 ಪಟ್ಟಿದೆ. ಅಂದರೆ ಸೋನು ಅವ್ರದ್ದು 5 ವರ್ಷದ ಏಜಿಗೆ 3 ಮಲ್ಟಿಪ್ಲೈ ಮಾಡಿದರೆ ನಾವು ಎಕ್ಸಾಕ್ಟ್ ನೂರಿ ಅವ್ರ ಏಜಿಗೆ ರೀಚ್ ಆಗ್ತೀವಿ. ಓಕೆ, ಸೊ ಸಿಂಪಲ್ ಸೊಲ್ಯೂಷನ್, x-5 ಈಕ್ವಲ್ ಟು 3 ಇಂಟು y, 3y ಮೈನಸ್ 3 5 15. ಸೊ ಈ ಪ್ಲಸ್ 3y ಈ ಕಡೆ ಕಳಿಸ್ತಾ ಇದ್ದೀವಿ. ಎಕ್ಸ್ ಮೈನಸ್ 3y ಮೈನಸ್ 5 ಈಕ್ವಲ್ ಟು ಮೈನಸ್ 50. ಸೊ ಎಕ್ಸ್ ಮೈನಸ್ 3y ಈ ಮೈನಸ್ 5 ಈ ಕಡೆ ಹೋದಾಗ ಈಕ್ವಲ್ ಟು ಮೈನಸ್ 15 ಮೈನಸ್ 5, ಸಾರಿ ಪ್ಲಸ್ 5. ಎಕ್ಸ್ ಮೈನಸ್ 3y ಈಕ್ವಲ್ ಟು ಮೈನಸ್ 10. ಕ್ಲಿಯರ್? ಇದೊಂದು ಇಕ್ವೇಷನ್. ಸೊ ನೆಕ್ಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ? 10 years ಲೇಟರ್, 10 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ ಲೇಟರ್, ಆಫ್ಟರ್ 10 years. ಓಕೆ, ಸೊ ನೂರಿ ಅವ್ರದ್ದು ಏಜ್ ಎಷ್ಟು ಬರುತ್ತೆ? n ಈಕ್ವಲ್ ಟು ಎಕ್ಸ್ ಪ್ಲಸ್ 10. ಇವಾಗಿನ ಪ್ರೆಸೆಂಟ್ ಏಜಿಗೆ 10 ವರ್ಷ ಸೇರಿಸ್ಬೇಕಾ? ಸೋನು ಅವ್ರದ್ದು ಆ್ಯಡ್ ಮಾಡಬೇಕು. ಬಟ್ ಇದರಲ್ಲಿ ಏನಿದೆ? ನೂರಿ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು. ಸೊ ಎಕ್ಸ್ ಪ್ಲಸ್ 10 ಈಕ್ವಲ್ ಟು 2 times y ಪ್ಲಸ್. ಕ್ಲಿಯರ್? ಸೊ ಎಕ್ಸ್ ಪ್ಲಸ್ 10 ಈಕ್ವಲ್ ಟು, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, 2 ಇಂಟು y, 2y ಪ್ಲಸ್ 2 10s 20. ಇಕ್ವೇಷನ್ನ ಇದನ್ನು ಮಾಡ್ಕೋಬೇಕು, ರೀಫ್ರೇಮ್ ಮಾಡಬೇಕು. ಈ ಪ್ಲಸ್ 2y ಈ ಕಡೆ ಬಂದಾಗ ಮೈನಸ್ 2y. ಓಕೆ, ಸೊ ಪ್ಲಸ್ 10 ಈಕ್ವಲ್ ಟು 20. ಈ ಪ್ಲಸ್ 10 ಈ ಕಡೆ ಕಳಿಸ್ತಾ ಇದ್ದೀವಿ. ಓಕೆ, ಸೊ ಎಕ್ಸ್ ಮೈನಸ್ 2y ಈಕ್ವಲ್ ಟು 20 ಮೈನಸ್ 10. ಸೊ ಎಕ್ಸ್ ಮೈನಸ್ 2y ಈಕ್ವಲ್ ಟು. ಕ್ಲಿಯರ್? ಎರಡು ಇಕ್ವೇಷನ್ ಬಂತು. ಇಕ್ವೇಷನ್ ಬಂದರೆ ಎಲಿಮಿನೇಷನ್ ಡೈರೆಕ್ಟಾಗಿ ಹಿಟ್ ಮಾಡ್ಬೋದು. ಎಕ್ಸ್ ಮೈನಸ್ 3y ಈಕ್ವಲ್ ಟು ಮೈನಸ್ 10
ಎಕ್ಸ್ ಮೈನಸ್ 2y ಈಕ್ವಲ್ ಟು ಪ್ಲಸ್ 10. ಓಕೆ, ಸೊ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಕಾಮನ್ ಎಕ್ಸ್ ಇದೆ ಇದ್ರ ಜೊತೆ, ಮತ್ತು ನಾವು ಏನು ಸೇರಿಸೋದು ನೆಸೆಸಿಟಿ ಇಲ್ಲ. ಕ್ಲಿಯರ್? ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್, ಇಲ್ಲಿ ಮೈನಸ್ ಇದೆ, ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಮೈನಸ್. ಕ್ಲಿಯರ್? ಸೊ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕಟ್ಟಾಗಿ 0 ಆಗುತ್ತೆ. ಮೈನಸ್ 3y ಪ್ಲಸ್ 2y ಇಸ್ ಮೈನಸ್ y. ಸಿಂಬಲ್ ಸೇಮ್ ಇದ್ದಾಗ ಆ್ಯಡ್ ಮಾಡಬೇಕು. ಸೊ ಮೈನಸ್ ಹೇಳುತ್ತೆ 10 ಪ್ಲಸ್ 10 20. ಸೊ ಈ ಮೈನಸ್ನ ತೆಗೀತು, y ಈಕ್ವಲ್ ಟು 20. ಸೋನು ಅವ್ರದ್ದು ಏಜ್ ಬಂತು. ಸೋನೂಸ್ ಪ್ರೆಸೆಂಟ್ ಏಜ್ ಈಕ್ವಲ್ ಟು 20. So substitute value of y in previous question equation 1 ಅಲ್ಲಿ ಹಾಕಿದ್ವಿ, ಈ ಸಲ equation 2 ಅಲ್ಲಿ ಹಾಕೋಣ. in equation 2 is x minus 2y equal to 10. So x minus 2 into y value is 20 equal to 10. So e minus okay, x minus 2 into 20 40 into 10 equal to 10. e minus 40 ಈ ಕಡೆ ಕಳಿಸ್ತಾ ಇದ್ವಿ. x equal to 10 plus 40, x equal to 50. ಸೊ ಎರಡು ವ್ಯಾಲ್ಯೂಸ್ ಬಂತು. ನೂರಿ ಅವ್ರ ಏಜ್, ನೂರೀಸ್ ಪ್ರೆಸೆಂಟ್ ಏಜ್ ಈಕ್ವಲ್ ಟು 50. ಸೊ ಇದೇ ನಮ್ಮ ಸೊಲ್ಯೂಷನ್. ಕ್ಲಿಯರ್? ಥ್ಯಾಂಕ್ ಯು.